ನಾವು ಕಳೆದ 30 ವರ್ಷದಿಂದ ರಾಜಕಾರಣದಲ್ಲಿದ್ದಂಥವ್ರು. ಕಳೆದ ಸಾರಿನೂ ಕೂಡ ನಾವು ಪಾರ್ಲಿಮೆಂಟ್ ಟಿಕೆಟ್ ಕೊಡಬೇಕಂತೇಳಿ ಒತ್ತಾಯ ಮಾಡಿದ್ವಿ. ಸನ್ಮಾನ್ಯ ಯಡಿಯೂರಪ್ಪನವರು ಕೊಡ್ತೀವಿ, ಈ ಸಾರಿ ಬೇಡ ಮುಂದಿನ ಸಾರಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದರು. ಅದಕ್ಕಾಗಿ ನನ್ನ ಮಗ ರಘುಚಂದನ್ ಅವರು ನೂರಾರು ಜನ ಕಾರ್ಯಕರ್ತರೊಂದಿಗೆ ಎಲ್ಲ ಕ್ಷೇತ್ರವನ್ನು ಸುತ್ತಿ ಟಿಕೆಟ್ ಸಿಗುತ್ತೆ ಅನ್ನೋದು ಉದ್ದೇಶದಿಂದ ಇದ್ವಿ. ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವ್ರ ಮಗ ಯಾವತ್ತೂ ಕೂಡ ನಮ್ಗೆ ಅನ್ಯಾಯ ಮಾಡಿದಾರಲ್ಲ. ಕಾರಣಾಂತರದಿಂದ ತಂದೆ ಮತ್ತು ಮಗ ಒಂದೇ ಪಾರ್ಲಿಮೆಂಟ್ ಸದಸ್ಯರು ಮತ್ತು MLA ಆಗೋದು ಬೇಡ ಅಂತಕ್ಕಂಥ ಹೈಕಮಾಂಡ್ ಒತ್ತಾಯಿಸಿಗೆ ನನಗೂ ಮತ್ತು ವಿಶ್ವನಾಥ್ ಅವ್ರ ಮಗನಿಗೂ ಕೂಡ ತಪ್ಪಿರ್ತಕ್ಕಂಥ ನನಗೆ ಮಾಹಿತಿ ಸಿಕ್ಕಿದ ಮೇಲೆ ನಾವು ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಮನೆ ಹತ್ರ ಬಂದು ಮಾತಾಡ್ತು ಅಂತ ಹೇಳಿದರು. ಅಷ್ಟು ಇದೇ ಮನುಷ್ಯನ ಕರೆಸಿ ಮಾತಾಡೋದು ಅಷ್ಟು ಚೆನ್ನಾಗಿ ಸಮಂಜಸ ಅಲ್ಲ ಅಂತೇಳಿ ನಮ್ಮ ಕಾರ್ಯಕರ್ತರೆಲ್ಲ ಸೇರಿಬಿಟ್ಟು ಇವತ್ತು ಬಂದಿದ್ವಿ. ಇವತ್ತು ಅನಿವಾರ್ಯವಾದಂಥ ಸಂದರ್ಭ. ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಮೊನ್ನೆ ದಿವಸ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಸ್ವಾಭಿಮಾನಿ ಕಾರ್ಯಕರ್ತ ಸಮಾವೇಶ ಅಂತ ಮಾಡಿದ್ವಿ. ಆ ಸಂದರ್ಭದಲ್ಲಿ ನೀವೇನು ತೀರ್ಮಾನ ತಗೊಂಡ್ರು ಕೂಡ ನಾವು ಬದ್ಧರು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಹಾಗಾಗಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರ ಮತ್ತು ಅವ್ರ ಪುತ್ರ ವಿಜೇಂದ್ರ ಅವರ ಗೌರವಕ್ಕೆ ಮರ್ಯಾದೆ ಕೊಟ್ಟು ನಾವು ಇವತ್ತು ನನ್ನ ಮಗ ಚುನಾವಣೆಯಿಂದ ಹಿಂದೆ ಸಿಗ್ತಕ್ಕಂಥ ಕೆಲಸ ಮಾಡ್ತಾನೆ. ಮುಂದಿನ ದಿನಗಳಲ್ಲಿ ವಿಜೇಂದ್ರ ಮತ್ತು ನಮ್ಮ ಮಗ ಜೊತೆಯಾಗಿ ಪಾರ್ಟಿ ಕಟ್ತಕ್ಕಂಥ ಕೆಲಸ ಮಾಡಿ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಖಂಡಿತನೂ ಕೂಡ ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ತೀವಿ. ನಾವೆಲ್ಲ ಕಾರ್ಯಕರ್ತರು ಭಾಳಷ್ಟು ಸಾವಿರಾರು ಸಂಖ್ಯೆ ಮಧ್ಯಾಹ್ನ 2 ಗಂಟೆಗೆ ಬರೋದಿಲ್ಲ ಅಂತ ಗೊತ್ತಾದ ಮೇಲೆ ಅವ್ರು ಕರೆದಿದ ಮೇಲೆ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ವಿ. ಇಲ್ಲಾಂದ್ರೆ ಕನಿಷ್ಠ ಒಂದು 5,000 ಜನ ಯೂತ್ಸು ನಮ್ಮ ಜೊತೆಗೆ ಬರ್ತಕ್ಕಂಥ ವಾತಾವರಣ ಇತ್ತು. ಆದರೂ ಕೂಡ ಮತ್ತೆ ಗೊಂದಲ ಮಾಡೋದು ಬೇಡ ಅಂತೇಳಿ ನಾವು ಬಂದಿದ್ವಿ. ಸಮಾಧಾನದ ಉತ್ತರ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಮೊದಲಿಂದ ಕೂಡ ನಾನು ಗೌರವ ಇಟ್ಕೊಂಡಿದ್ದೆ. ನಾನು ಅವರು 2012ರಲ್ಲಿ KJP ಸ್ಥಾಪನೆ ಮಾಡಿದಾಗ ರಾಜ್ಯದಲ್ಲಿ ಮೊದಲನೇದಾಗಿ 6 ತಿಂಗಳ ಮುಂಚೆ MLA ರಾಜೀನಾಮೆ ಕೊಟ್ಟು ಅವ್ರ ಜೊತೆ ನಿಂತಂಥವ್ನು. ಯಾವುದೇ ಫಲಾಪೇಕ್ಷೆಯಿಂದಲೇ ಒಂದು ರಾಜ್ಯಕ್ಕೆ ಒಳ್ಳೇದು ಮಾಡ್ತಕ್ಕಂಥ ಒಂದು ಮಂತನ ಯಡಿಯೂರಪ್ಪ ಅಂತೇಳಿ ಅವ್ರ ಬೆಂಬಲ ಕೊಟ್ಟಿದ್ವಿ. ಇವತ್ತು ಅವ್ರ ಬೆಂಬಲಕ್ಕೆ ಅವ್ರ ಮಾತಿಗೆ ಮರ್ಯಾದೆ ಕೊಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಏನು ಹಿಂದೆ ಯಾವ ಥರ ಇದ್ದೀವೋ ಆ ಥರ ಇರ್ತೀವಿ. ವಿಜೇಂದ್ರ ಅವರು ಮಾತು ಕೊಟ್ಟಿದ್ದಾರೆ. ನಾನು ಯುವಕ ಇದ್ದೀನಿ, ನಿಮ್ಮ ಮಗನ ಯುವಕ ಇದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ಮತ್ತು ಇನ್ಯಾವುದೇ ಅಧಿಕಾರ ಬರುವಂಥ ಸಂದರ್ಭದಲ್ಲಿ ಖಂಡಿತನೂ ಕೂಡ ನಿಮ್ಮ ಮಗನ ನಾವು ಅನ್ಯಾಯ ಮಾಡೋದಿಲ್ಲ, ಕನ್ಸಿಡರ್ ಮಾಡ್ತೀವಿ, ಅವ್ರ ಜೊತೆಗೆ ಇಟ್ಕೊಂಡು ಹೋಗ್ತೀವಿ. ಅಪ್ಪಾಜಿ ಜೊತೆಗೆ ನೀವು ಯಾವ ರೀತಿ ಇದ್ದೀರಿ ಅದೇ ರೀತಿ ನಿಮ್ಮ ಮಗ ನಾವು ಒಟ್ಟಾಗಿರ್ತೀವಿ ಅನ್ನೋಂಥ ಮಾತನ್ನು ಕೊಟ್ಟಿದ್ದಾರೆ. ಅವ್ರ ಮೇಲೆ ವಿಶ್ವಾಸ ಇದೆ ನನಗೆ. ಸರ್, ಕಾರಜೋಳ ಅವರು ಈಗ ಅಭ್ಯರ್ಥಿ ಇದ್ದಾರೆ, ಅವ್ರ ಪರವಾಗಿ ಕೆಲಸ ಮಾಡೋದು. ಬಟ್ ಜೊತೆಲಿ ನಾಳೆ ಅಮಿತ್ ಶಾ ಅವರು ಕೂಡ ತಮ್ಮನ್ನೆಲ್ಲ ಸಭೆ ಕರೆದಿದ್ದಾರೆ. ನಾಳೆ ಮಧ್ಯಾಹ್ನ ಕರೆದಿದ್ದಾರೆ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ. ಅದ್ರ ಮತ್ತೆ ನಮ್ಮ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಭದ್ರಾಗಿರ್ಬೇಕಾಗುತ್ತೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಕೆಲಸ ಮಾಡ್ತೀವಿ. ಈಗ ಕಾರಜೋಳ ಅವ್ರ ಪರವಾಗಿ ಮತಯಾಚನೆ ಮಾಡಿ ನಾನು ಅನಿವಾರ್ಯ. ನಾನು ಯಾವತ್ತೂ ಕೂಡ ಪಕ್ಷಕ್ಕಾಗಲಿ ಪಕ್ಷಕ್ಕೆ ದ್ರೋಹ ಮಾಡ್ತಕ್ಕಂಥದ್ದಾಗಲಿ ಮಾಡಲಿಲ್ಲ. ಯಾರು ನಾವು ನಂಬಿದ್ದೀವಿ ಅವ್ರ ಪರವಾಗಿರ್ತಕ್ಕಂಥವ್ರು. ನಮ್ಗೆ ಅಧಿಕಾರ ಸಿಕ್ಕಿಲ್ಲ, ಏನು MP ಸೀಟ್ ಸಿಕ್ಕಿಲ್ಲ ಅಂತ ಯಾವುದೇ ರೀತಿಯಿಂದ ನಂಬಿದಂಥವ್ರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಕೆಲಸ ಮಾಡ್ತೀರಾ? ತಮ್ಮ ಪುತ್ರನಿಗೆ ಇಂಥದ್ದೇ ಜವಾಬ್ದಾರಿ ಬೇಕಂತ ಕೇಳಿದ್ರೆ ಆ ರೀತಿ ಎಲ್ಲ ಇಂಥದ್ದೇ ಜವಾಬ್ದಾರಿ ಅಲ್ಲ, ಅವರೇ ಜವಾಬ್ದಾರಿ ಕೊಟ್ಟು ನಾವು ಪಕ್ಕದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಂಥದ್ದೇ ಜವಾಬ್ದಾರಿ ಕೊಡಿ ಅಂತ ನಾನು ಯಾವತ್ತೂ ಮಾಡಿಲ್ಲ. ನಾನು 5 ಸಾರಿ ಶಾಸಕನಾಗಿದ್ದೀನಿ. ಯಡಿಯೂರಪ್ಪನವ್ರಿಗಾಗಲಿ ಬೊಮ್ಮಾಯಿ ಅವ್ರಿಗಾಗಲಿ ಹಿಂದಿದ್ದಂಥ ಜಗದೀಶ್ ಶೆಟ್ಟರ್ಗಾಗಲಿ ಸದಾನಂದ ಗೌಡ್ರಿಗಾಗಲಿ ನಾವು ಯಾವತ್ತೂ ಕೂಡ ಇರಿಸ್ಮುಸ್ ಮಾಡಲಿಲ್ಲ. ನಮ್ಗೆ ಅದೃಷ್ಟ ಐತೆ ಇಲ್ಲ ಗೊತ್ತಿಲ್ಲ. ಬಾರದು ಬಪ್ಪದು ತಪ್ಪದು. ನಮ್ಗೆ ಹಣೆ ಬರದಾಗ ಏನಿರ್ತದೆ ಆಗುತ್ತೆ ಅಂತೇಳಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೇವೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.